ಇಲ್ಲಿ 2 ಗುಂಡು ಬದನೆಕಾಯಿ, 10 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 4 ಟೊಮೊಟೊ ಕಾಯಿನಂಥದ್ದೇ ಬೇಕು, ಟೊಮೊಟೊ ಕಾಯಿನೇ ಹಾಕಬೇಕು. ಇದನ್ನು ಚೆನ್ನಾಗಿ ತೊಳ್ಕೊಂಡು ಕುಕ್ಕರ್ಗೆ ಹಾಕಿ 3 ವಿಷಲ್ ತಗೋತೀನಿ. ರುಬ್ಬೋದಕ್ಕೆ 3 ಸ್ಪೂನ್ ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ, 1 ಸ್ಪೂನ್ ಎಳ್ಳು, 1 ಸ್ಪೂನ್ ಕಡಲೆ, ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕ್ಕೊಂಡು ಈ ಬೆಂದಿರೋದು ಆರಬೇಕು. ಇದು ಸ್ವಲ್ಪ ಬದನೆಕಾಯಿ, ಮೆಣಸಿನ್ಕಾಯಿ, ಟೊಮೊಟೊ ಕಾಯಿ ಈ ಮೂರನ್ನು ಇದರೊಳಗಡೆ ಹಾಕ್ಕೊಳ್ತೀನಿ ಮಿಕ್ಸಿ ಜಾರ್ಗೆ. ಸ್ವಲ್ಪ ತಣ್ಣಗಾಗಬೇಕು ಬೆಂದಿರೋದು. ಆರಕ್ಕಿಟ್ಟಿದ್ದೀನಿ, ತಟ್ಟೆಗೆ ಹಾಕಿದ್ದೀನಿ. ಇದರೊಳಗಡೆ ಹಾಕ್ಕೊಂಡು ರುಬ್ಕೋತೀನಿ. ಸ್ವಲ್ಪ ಮಳ್ಳಿಗೆ ಹುಳಿಕಾಳಿಗೆ ಆಲೂಗೆಡ್ಡೆ, ಬದನೆಕಾಯಿ ಹಾಕ್ಕೋತೀನಿ ತೊಳೆದಿರೋದು. 2 ಟೊಮೊಟೊ ಹಾಕ್ತೀನಿ, 2 ಈರುಳ್ಳಿ, 1 ಮೆಂತ್ಯ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ ಹಾಕ್ತೀನಿ. ಮಸಾಲೆ ಇಲ್ಲದ ಸಾಂಬಾರು ಬೇಸಿಗೆಯಲ್ಲಿ ಯಾವ ರೀತಿ ಮಾಡೋದು ಅಂತ. ಸ್ವಲ್ಪ ನೀರು ಹಾಕಿಬಿಟ್ಟು 2 ವಿಷಲ್ ಬರೆಸ್ತೀನಿ. ಎರಡು ವಿಷಲ್ ತಗೊಳ್ಳೋಣ. ಇದಕ್ಕೆ ನಾವು ಸಾಂಬಾರು ಪೌಡ್ರಿಗೆ ಬೆರೆಸ್ಕೊಳ್ಳೋಕ್ಕೆ ಧನಿಯಾ, ಜೀರಿಗೆ, ಬೇಳೆಗಳನ್ನೆಲ್ಲ ಹುರ್ಕೊಂಡು ಪೌಡ್ರ್ ಮಾಡಿಸ್ಕೊಂಡಿರ್ತೀವಿ. ಇದನ್ನು ಹಾಕ್ತೀನಿ ಇದಕ್ಕೆ 1 ದೊಡ್ಡ ಸ್ಪೂನ್. ಇವಾಗ ರುಬ್ಕೊಳ್ತೀನಿ ನೀರು ಹಾಕಿ. ಒಂದು ಪಾತ್ರೆಗೆ ಎಣ್ಣೆ ಹಾಕಿದ್ದೀನಿ, ಸ್ಟವ್ ಆನ್ ಮಾಡಿ. ಇಲ್ಲಿ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ ತೊಗೊಂಡಿದ್ದೀನಿ. ಇದನ್ನು ಹಾಕ್ತೀನಿ. ಸ್ವಲ್ಪ ಹಿಂಗೆ ಹಾಕ್ತೀನಿ. ಇವಾಗ ಈರುಳ್ಳಿ ಹಾಕ್ತೀನಿ. ಇವಾಗ ಉಪ್ಪು ಹಾಕ್ತೀನಿ. ಈ ರುಬ್ಬಾಕಿರೋದು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಬೇಕು. ಚಟ್ನಿ ಥರ ಇರಬೇಕು ನಮಗೆ. ಜಾರೆಲ್ಲ ತೊಳೆದು ಸ್ವಲ್ಪ ನೀರು ಹಾಕ್ತೀನಿ. ಇದನ್ನು ಬಗ್ಸ್ಬಿಟ್ಟು ಈ ಹುಣಸೆ ರಸ ಜಾರ್ಗೆ ಹಾಕ್ಬಿಟ್ಟು ಸ್ವಲ್ಪ ತೊಳೆದು ಹಾಕ್ತೀನಿ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಚೆನ್ನಾಗಿ ಕುಸಿದ್ರೆ ಟೊಮೊಟೊ ಹಸಿಮೆಣಸಿನ್ಕಾಯಿ ಖಾರ ರೆಡಿ. ಈ ರೀತಿ ಒಮ್ಮೆ ನೀವು ಮಾಡ್ಕೊಳ್ಳಿ. ನಾನು ಇವತ್ತು ಇಡ್ಲಿ ಮಾಡ್ಕೊಂಡಿದ್ದೀನಿ. ದೋಸೆ, ಚಪಾತಿ, ರೊಟ್ಟಿ, ಅನ್ನಕ್ಕೂ ಕೂಡ ಆಗುತ್ತೆ ಇದು. ಇದು ಚೆನ್ನಾಗಿ ಕುದಿಸ್ಬಿಟ್ರೆ ಹಸಿಮೆಣಸಿನ್ಕಾಯಿ ಟೊಮೊಟೊ ಖಾರ ರೆಡಿ. ನೋಡಿ, ಹಸಿಮೆಣಸಿನ್ಕಾಯಿ ಖಾರಕ್ಕೆ ಕುಸುಬಲಕ್ಕಿ ಇಡ್ಲಿ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಕಾಂಬಿನೇಷನ್ನು ನೋಡಿ. ಸಾಂಬಾರಿಗೆ ಬೆಂದಿರೋ ಮೊಳಕೆ ಹುಳಿಕಾಳು, ಈರುಳ್ಳಿ ಬೆಂದಿರೋ ಟೊಮೊಟೊ ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಇಷ್ಟನ್ನು ರುಬ್ಕೋತೀನಿ. ಹುಣಸೆ ಹುಳಿ ಹಾಕ್ಕೊಂಡು ಇದಕ್ಕೆ ರುಬ್ಕೋತೀನಿ. ಮಸಾಲೆ ಏನು ಹಾಕಲ್ಲ, ತೆಂಗಿನಕಾಯಿ ಏನು ಹಾಕಲ್ಲ, ಚಕ್ಕೆ ಮೊಗ್ಗು ಏನು ಹಾಕಲ್ಲ. ಇಷ್ಟೇ ಬೇಸಿಗೆಯಲ್ಲಿ ಮಾಡೋದು ನಾವು ಸಾಂಬಾರು, ಮಸಾಲೆ ಇಲ್ಲದ ಮೊಳಕೆ ಹುಳಿ ಸಾಂಬಾರು. ಇದನ್ನು ರುಬ್ಕೋತೀನಿ ಹುಣಸೆ ಹುಳಿ ನೀರು ಹಾಕ್ಕೊಂಡು. ಇವಾಗ ರುಬ್ಬಿರೋದು ಹಾಕ್ತೀನಿ. ಸಾಂಬಾರು ಪೌಡ್ರ್ ಹಾಕ್ತೀನಿ 2 ಸ್ಪೂನು. ಹುಣಸೆ ಹುಳಿ ಹಾಕ್ತೀನಿ. ನಮಗೆ ಸಾಂಬಾರು ಸ್ಥಿರತೆ ಹೇಗೆ ಬೇಕೋ, ತೆಳ್ಳಗೆ ಬೇಕೋ, ಗಟ್ಟಿ ಬೇಕೋ ಹಾಗೆ ಮಾಡ್ಕೊತೀನಿ. ಇವಾಗ ಜಾರೆಲ್ಲ ತೊಳೆದ್ಬಿಟ್ಟು ಕ್ಲೀನಾಗಿ ನೋಡಿ, ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇವಾಗ ಕುದಿಯೋಕ್ಕೆ ಇಡೋಣ. ಸ್ಟವ್ ಆನ್ ಮಾಡಿ. ನೋಡಿ, ರುಬ್ಬಿರೋದು ಹಾಕಿ ಖಾರದ ಪುಡಿ ಹಾಕಿರ್ತೀವಿ ಅಲ್ವಾ, ಈ ರೀತಿ ಚೆನ್ನಾಗಿ ಕುದಿಸ್ಕೋಬೇಕು. ಸಾಂಬಾರು ಖಾರದ ವಾಸನೆ ಎಲ್ಲ ಹೋಗೋ ತನಕ. ಇವಾಗ ಲಾಸ್ಟಲ್ಲಿ ಒಗ್ಗರಣೆ ಮಾಡಿದ್ರೆ ಆಯಿತು. ಒಂದು ಪಾತ್ರೆಗೆ ಎಣ್ಣೆ ಹಾಕಿದ್ದೀನಿ. ಇದು ಸ್ವಲ್ಪ ಕಾಯಿಲಿ. ಇವಾಗ ಒಗ್ಗರಣೆ ಸಾಮಾನು ಹಾಕ್ತೀನಿ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಂತ್ಯ, 1 ಬಾಳ್ಕದ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಹಿಂಗೆ ಹಾಕ್ತೀನಿ. ಮೊದಲಿಗೆ ಸ್ವಲ್ಪ ಹಿಂಗೆ ಹಾಕೋಣ. ಇಷ್ಟಾದರೆ ಸಾಕು. ಲಾಸ್ಟಲ್ಲಿ ಒಂದು ಒಗ್ಗರಣೆ ಹಾಕಿದ್ರೆ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿದ್ರೆ ಸಾಂಬಾರು ರೆಡಿ. ಅನ್ನನೂ ಕೂಗಿಸ್ಕೊಂಡಿದ್ದೀನಿ ಕುಕ್ಕರಲ್ಲಿ.
ಸರ್ವ್ ಮಾಡೋದು ಒಂದೇ ಬಾಕಿ. ಈ ರೀತಿ ಹುರುಳಿಕಾಳು ಸಾಂಬಾರು ಮಸಾಲೆ ಇಲ್ಲದೆ ಬೇಸಿಗೆ ಕಾಲದಲ್ಲಿ ಈ ರೀತಿ ಮಾಡ್ಕೊಂಡು ನೋಡಿ, ಚೆನ್ನಾಗಿರುತ್ತೆ ತುಂಬ.